ಮತ್ತು ಒಂದು ಗೊತ್ತಿರಲಿ, ಯಾವ ಅಪ್ಪ ಅಮ್ಮನಿಗೂ ಮಕ್ಕಳು ಹೆಚ್ಚಾಗೋದಿಲ್ಲ. ಆದರೆ ನಮ್ಮಿಂದ ಅಪ್ಪ ಅಮ್ಮನಿಗೆ ನೋವು ಆಗಿ 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 ಅವರಿಗೇ ಜೀವನ ಬೇಡ ಅಂತ ಅನ್ನಿಸುವ ಹಂತ ಬಂದಾಗ ಅವ್ರು ಹೇಳಿಬಿಡುತ್ತಾರೆ, ಯಾಕಾದ್ರೆ ಈ ಮಗಳು ಹುಟ್ಟಿದ್ರೇನೋ, ಹುಟ್ಟದೇ ಇದ್ರೂ ನೆಮ್ಮದಿಯಾಗಿರುತ್ತಿದ್ದೆ ಅಂತ. ಗೊತ್ತಿರಲಿ, ನೀವು ಯಾವ ಹಂತಕ್ಕೆ ಬೆಳೆದು ನಿಂತು ನಿಮ್ಮ ಅಪ್ಪ ಅಮ್ಮನನ್ನು ಅವಹೇಳನ ಮಾಡಿದ್ರು ಕೂಡ ಅವರ ಮನಸ್ಸು ನಿಮಗೆ ಒಳಿತನ್ನು ಹಾರೈಸ್ತದೆ. ಇಲ್ಲೇ ಬೈಲೂರಿನ ಪತ್ರವನ್ನ ಅನಾಥಾಶ್ರಮ ಇದೆ, ನಾನು ಹೋಗಿದ್ದೆ ಮೊನ್ನೆ, ನೋಡಬೇಕು ಅಂತ ಹೋಗಿದ್ದೆ. ಅಲ್ಲಿ ಹೋಗಿ ಒಬ್ಬರು ಅಜ್ಜ ತುಂಬಾ ಚೆನ್ನಾಗಿದ್ದಾರೆ ನೋಡ್ಲಿಕ್ಕೆ. ಹೋಗಿ ಮಾತಾಡಿಸಿದ್ರೆ ಹೇಳ್ತಾರೆ, ಸರ್ ನಾನು ಬಿಸ್ನೆಸ್ ಮಾಡ್ತಿದ್ದೆ, ನನ್ನ ಮಗನಿಗೆ ತುಂಬಾ ಓದಿಸಿದ್ದೇನೆ, ಅಮೆರಿಕಾದಲ್ಲಿದ್ದಾನೆ, ಊರಲ್ಲಿ ಮನೆಯಲ್ಲಿದ್ದೆ, ಆದರೆ ಮೊನ್ನೆ ಮದುವೆ ಆದ್ಮೇಲೆ ಬಂದು ನನ್ನ ಮನೆಯಿಂದ ಹೊರಗೆ ಹಾಕಿದ, ಬೇರೆ ದಾರಿ ಇಲ್ಲ ಅಂತ ಆಶ್ರಮಕ್ಕೆ ಬಂದಿತ್ತಿದ್ದೇನೆ. ಕಣ್ಣು ನೀರು ತುಂಬಲಿಕ್ಕೆ ಆರಂಭ ಆಯ್ತು. ಕೇಳಿದೆ, ಅಜ್ಜ ನಾನು ಅದಿರ್ಲಿ, ಈಗ ಮಗ ಬರಬೇಕು ಅಂತ ಅನ್ಸೋದಿಲ್ವಾ ನಿಮಗೆ ಅಂತ. ಏನಂದ್ರು ಗೊತ್ತಾ, ಸರ್ ನನ್ನ ಮಗ ಬಂದು ನನ್ನನ್ನು ನೋಡೋದು ಬೇಡ ಸರ್, ಆದ್ರೆ ಒಂದು ಆಸೆ ಇದೆ ನನಗೆ, ನಾನು ಇಲ್ಲಿಂದ ಸತ್ರೆ, ನಾನು ಸತ್ತಿದ್ದೇನೆ ಅಂತ ಅವರಿಗೆ ಫೋನ್ ಮಾಡ್ತಾರೆ, ನನ್ನ ಮಗ ಬಂದು ನನ್ನ ಶವಕ್ಕೆ ಒಂದು ಚಿತೆಗೆ ಬೆಂಕಿ ಕೊಟ್ರೆ ಸಾಕು ಅಂತ ಒಂದು ಆಸೆ ಇದೆ ಅಂತ ಅಜ್ಜ ಹೇಳಬೇಕಿದ್ರೆ ಮನಸ್ಸು ಭಾರ ಆಯ್ತು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ಹುಡುಗರೆ ನೀವು ಬೆಳೆದು ನಿಂತು ಶ್ರೀಮಂತರಾಗಿ ದುಡ್ಡು ಮಾಡಿ ಹೆಂಡತಿ ಮಕ್ಕಳು ಸಂಭ್ರಮ ಪಡ್ತೀರಲ್ಲ, ಇದರ ಹಿಂದೆ ನಿಮ್ಮ ತೋಳುಗಳಲ್ಲಿರುವ ಶಕ್ತಿ ನಿಮಗೆ ಬಂದದ್ದು ನಿಮ್ಮ ಅಪ್ಪ ಅವರ ಶಕ್ತಿಯನ್ನು ಕಳ್ಕೊಳ್ಳುವವರೆಗೆ ದುಡಿದ ಪರಿಣಾಮ. ಇವತ್ತು ತಿಂದು ತೇಗಿ ನಾನು ಕೊಬ್ಬಿದ್ದೇನೆ ಅಂತ ಅಪ್ಪನ ಎದುರು ನಿಂತು ಅಪ್ಪನಿಗೆ ಅದಟು ಮಾತಾಡುವ, ಅಪ್ಪ ದುಡ್ಡು ಕೊಡದೇ ಇದ್ರೆ ಅಪ್ಪನ ಎದೆಗೆ ಒದಿಯುವುದಕ್ಕೆ ನಿಲ್ಲುವ ಮಕ್ಕಳು ಈ ಕಾಲದಲ್ಲಿ ಇದ್ದಾರೆ ಅಂತ ನಾವು ಸುದ್ದಿ ಕೇಳ್ತೇವಲ್ಲ, ಆ ಮಗನಿಗೆ ಗೊತ್ತಿರಬೇಕಲ್ಲ ನಾನು ಇಷ್ಟು ಗಟ್ಟಿಯಾದದ್ದೇ ನಮ್ಮ ಅಮ್ಮನ ಎದೆ ಹಾಲು ಕುಡಿದು ಅಂತ. ಇದಕ್ಕೋಸ್ಕರ ಹೇಳ್ತಾ ಇರುವುದು, ಬದುಕು ಅನ್ನುವುದು ಮಕ್ಕಳಾಟಿಗೆ ಅಲ್ಲ.